ನಮ್ಮ ಊರಲ್ಲಿ ಒಂದು 25-30 ವರ್ಷ ಆಗಿರ್ಬೇಕು ಮೋಸ್ಟ್ಲಿ ಇದು ಈ ತರ ನಾಟಕ ಎಲ್ಲ ಆಗಿ. ಈಗ ನಮ್ಮ ಪೀಳಿಗೆಗೆ ಮಾಡ್ತಾ ಇರೋದಿದೆ ಫಸ್ಟ್ ಮೊದಲನೇ ಸಲ ನಾವು 1 ವರ್ಷದಿಂದ ಈ ಒಂದು ನಾಟಕವನ್ನ ಕಲ್ತಿದ್ದಾರೆ. ದೇವಸ್ಥಾನದಸಳ್ಳಿ ಗ್ರಾಮದಲ್ಲಿ ಏನು ವಿಶೇಷ ಅಂದರೆ ಇದೇ 6ನೇ ತಾರೀಕು ಸೋಮವಾರ ಸಂಜೆ 8 ಗಂಟೆಗೆ ಇದೇ ದೇವಸ್ಥಾನದಸಳ್ಳಿ ಗ್ರಾಮದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ಅನ್ನೋ ಒಂದು ಪೌರಾಣಿಕ ನಾಟಕವನ್ನು ಇದೇ ನಮ್ಮ ಗ್ರಾಮದ ಎಲ್ಲ ನಮ್ಮ ಅಣ್ತಮ್ಮಂದರು ಸೇರಿ 1 ವರ್ಷದಿಂದ ಈ ಒಂದು ನಾಟಕವನ್ನು ಕಲ್ತಿದ್ದಾರೆ. ಪ್ರತಿದಿನ ಸಾಯಂಕಾಲ 7ರಿಂದ ಸ್ಟಾರ್ಟ್ ಆಗಿ ಸುಮಾರು ಒಂದು 11-12 ಗಂಟೆವರೆಗೂ ಸಮೇತ ಈ ನಾಟಕವನ್ನು ಪ್ರತಿದಿನವೂ ಕಲ್ತಿದ್ದಾರೆ. ಏನು ಉದ್ದೇಶ ಅಂದರೆ ಈಗ ನಾವು ಬರ್ತಾ ಎಲ್ಲ ಹೊಸ ಯುಗಕ್ಕೆ ಹೋಗ್ತಾ ಇದ್ದೀವಿ. ಪೌರಾಣಿಕ ಇಂದಿನ ನಮ್ಮ ಹಿರಿಯರು ಪೌರಾಣಿಕ ಕುರುಕ್ಷೇತ್ರ ಆಗ್ಬೋದು, ಮಹಾಭಾರತ ಆಗ್ಬೋದು, ಏನು ನಡೆದಿದೆ ಅಂತ ಎಲ್ಲ ಪ್ರತಿಯೊಬ್ಬ ಮಕ್ಕಳಿಗೆ ಈಗಿನ ಕಾಲದ ಮಕ್ಕಳಿಗೆ ಯಾರಿಗೂ ಅದ್ರ ಬಗ್ಗೆ ಅರಿವಿಲ್ಲ. ಈ ಒಂದು ಅರಿವು ಮೂಡಿಸೋದಕ್ಕೋಸ್ಕರನೇ ನಮ್ಮೂರಿನ ಹಿರಿಯರು ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ನಾಟಕ ಆಡಬೇಕು ಅಂತಂತ ಯಾವಾಗ ನಮ್ಮ ಈ ನಾಟಕ ಮಂಡಳಿಯವರೆಲ್ಲ ಕುತ್ಕೊಂಡು ಒಂದ್ಸಲಿ ಮಾತಾಡಿ ಎಲ್ಲ ವಿಶೇಷವಾಗಿ ಮಾತಾಡಿದಾಗ ಪ್ರತಿಯೊಬ್ಬರೂ ಯಾವುದೇ ಒಂದು ಜಾತಿ ಭೇದ ಏನೂ ಇಲ್ದಿರ ನಾವು ಊರವರು ಎಲ್ಲ ಚೆನ್ನಾಗಿ ಆಡಬೇಕು, ಅತಿ ವಿಜೃಂಭಣೆಯಿಂದ ಈ ಕಾರ್ಯವನ್ನು ಮಾಡಬೇಕು ಅಂಥೇಳಿ ಪ್ರತಿಯೊಬ್ಬರು ಸಮೇತ ವಾಲಂಟಿಯರ್ ಆಗಿ ಬಂದು ಅವ್ರ ಪಾಡಿಗೆ ಅವ್ರು ಬಂದು ಕಲಿತು ಇವತ್ತು ಇನ್ನು ಕೇವಲ 3-4 ದಿನ ಇದೆ ನಾಟಕ ನಾವು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಕ್ಕೆ. ಈ ನಾಟಕಕ್ಕೆ ನಮಗೆ ವಿಶೇಷವಾಗಿ ನಮ್ಮ ಚಿಟ್ಟುಬಾಬು ಸರ್ ಅವರು ಪ್ರತಿದಿನ ಬಂದು ಯಾವುದೇ ಥರ ಅವ್ರ ನಾಟಕದ ಹಿನ್ನೆಲೆ ಇಲ್ದಿದ್ರೂ ಸಮೇತ ಅವ್ರನ್ನ ಒಳ್ಳೆ ರೀತಿಯಾಗಿ ನಾಟಕವನ್ನು ಮಾಡಬೇಕು, ಅತಿ ಅದ್ಧೂರಿಯಾಗಿ ಈ ಊರಲ್ಲಿ ನಾಟಕ ನಡಿಬೇಕು ಅಂಥೇಳಿ ಅವರು ತುಂಬ ಶ್ರಮ ವಹಿಸಿದ್ದಾರೆ. ಅವ್ರಿಗೆ ಈ ಮೂಲಕ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನನ್ನ ಹತ್ರನೂ ಬಂದು ಕೇಳಿದಾಗ ನಾವು ಸಮೇತ ಈ ನಾಟಕಕ್ಕೆ ಏನು ಅವಕಾಶ, ಏನು ನಮ್ಮ ಕೈಯಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಸಮೇತ ಸಹಾಯ ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ಊರಿನ ಹಿರಿಯ ಮುಖಂಡರಾದಂಥ ನಮ್ಮ ಮಾವನವರಾದಂಥ ಚಂದ್ರಣ್ಣವರು ಸಮೇತ ಈ ನಾಟಕಕ್ಕೆ ತುಂಬ ಒಂದು ಪ್ರೋತ್ಸಾಹ ಕೊಟ್ಟು ನೀವು ಮಾಡಿ, ನಾವು ಹಿಂದೆ ಇರ್ತೀವಿ, ನಿಮ್ಗೇನು ಬೇಕಾದರೂ ನಾವು ಸಹಾಯ ಮಾಡ್ತೀವಿ ಅಂತೇಳಿ ಅವರು ಸಮೇತ ಅದೇ ರೀತಿಯಾಗಿ ನಾವು ಇಬ್ಬರೇ ಅಂತಲ್ಲ, ಅದೇ ರೀತಿಯಾಗಿ ಇವರಿಂದ ಗ್ರಾಮಸ್ಥರು ಯಾರಿದ್ದಾರೆ ಪ್ರತಿಯೊಬ್ಬರು ಹಿರಿಯರು, ನಾವು ಹಿರಿಯರು ಏನು ನಮ್ಮ ಊರಲ್ಲಿ ಒಂದು 25-30 ವರ್ಷ ಆಗಿರಬೇಕು ಮೋಸ್ಟ್ಲಿ ಇದು ಈ ಥರ ನಾಟಕ ಎಲ್ಲ ಆಗಿ 30 ವರ್ಷ ಆಗಿದೆ. ಈಗ ನಮ್ಮ ಪೀಳಿಗೆಗೆ ಮಾಡ್ತಾ ಇರೋದಿದೆ ಫಸ್ಟ್ ಮೊದಲನೇ ಸಲ ನಾವು. ನಮಗೇನಂದರೆ ಒಂಥರ ಅದ್ದೂರಿಯಾಗಾದರೆ ತುಂಬ ಚೆನ್ನಾಗಿರ್ತದೆ. ಅದು ಇಡೀ ತಾಲೂಕಲ್ಲಿ ದೇವಸ್ಥಾನದಸಳ್ಳಿ ಅಂತಂದರೆ ಒಂದು ಹೆಸರಿದೆ. ಯಾಕಂದರೆ ದೇವಸ್ಥಾನದ ಹೊಸಳ್ಳಿ ಅಂತಲೇ ಆ ಹೆಸರಲ್ಲೇ ಇದೆ. ದೇವಸ್ಥಾನ ಅಂತಂದರೆ ಏನು ಪವಿತ್ರತೆ ಏನು, ಯಾಕಂದರೆ ನಮ್ಮೂರಲ್ಲಿ ಇದುವರೆಗೂ ಯಾವುದೇ ಕೋಮು ಗಲಭೆ ಇಲ್ದಿರ ಎಲ್ಲರೂ ಸಮೇತ ಅಂತಮ್ಮಂದ್ರಪ್ಪಂದು ನಾವು ಏನು ನಡ್ಕೊಂಡು ಹೋಗ್ತಾ ಇದ್ದೀವಿ, ಇದನ್ನು ಮುಂದಿನ ಪೀಳಿಗೆನೂ ಸಮೇತ ನಾವು ಇದು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅದೇ ರೀತಿಯಾಗಿ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳವರೆಗೂ ಸಮೇತ ನಾನು ಕೇಳೋದಿಷ್ಟೇ, ಪ್ರತಿಯೊಬ್ಬರು 8 ಗಂಟೆಗೆ ಕರೆಕ್ಟಾಗಿ ನಾವು ನಾಟಕ ಸ್ಟಾರ್ಟ್ ಮಾಡ್ತೀವಿ. ಪ್ರತಿಯೊಬ್ಬರು ಬಂದು ವೀಕ್ಷಣೆ ಮಾಡೋದ್ರ ಜೊತೆಗೆ ಶಿಸ್ತನ್ನು ಕಾಪಾಡಬೇಕು. ಯಾಕಂದರೆ ಸುತ್ತಮುತ್ತಲು ತುಂಬ ಜನ ಸೇರೋ ಅವಕಾಶಗಳಿದ್ದಾವೆ. ನಾವು ಈ ಒಂದು ನಾಟಕ ಇವತ್ತು ನಾವು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆನೂ ಸಮೇತ ನಮ್ಮನ್ನು ನೋಡಿಕೊಂಡು ಮಾಡೋರಿದ್ದಾರೆ. ನಾವು ಯಾವುದೇ ಥರದ ಏನು ಅಡೆತಡೆಗಳಾಗ್ದಿರ ಎಲ್ಲರೂ ಬಂದು ಶಿಸ್ತಿಂದ ನಾಟಕವನ್ನು ವೀಕ್ಷಣೆ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.